ಮನಸ್ಸು ಕಟ್ಟುವ ಕೆಲಸ. ಇಂದು ಮನೆ, ಮಠ, ದೇವಾಲಯ ಕಟ್ಟುವವರಿಗೆ ಕೊರತೆ ಇಲ್ಲ. ಇಲ್ಲೆಲ್ಲ ಆಡಂಬರ ಎಂದು ಕಾಣುತ್ತದೆ. ಶ್ರೀಮಂತಿಕೆ ಪ್ರದರ್ಶನವಾಗಿರುತ್ತದೆ. ಆದರೆ ಇವುಗಳಿಗಿಂತ ಮುಖ್ಯವಾದದ್ದು ಒಂದಿದೆ. ಅದೇ ಮನಸ್ಸನ್ನು ಕಟ್ಟುವುದು. ಮನೆ, ಮಠ ಕಟ್ಟದಷ್ಟು ಸುಲಭವಲ್ಲ ಈ ಮನಸ್ಸನ್ನು ಕಟ್ಟುವ ಕಾರ್ಯ. ಅದಕ್ಕಾಗಿ ಬಸವಣ್ಣವರು ಹೇಳಿದ್ದು ಮನೆ ನೋಡ ಬಡವರು, ಮನೆಗನ ಸಂಪನ್ನರು ಎಂದು. ನಮ್ಮಲ್ಲಿ ಮನೆಯಿಂದ ಶ್ರೀಮಂತಿಕೆರಾದವರು ಸಾಕಷ್ಟು ಜನರಿದ್ದಾರೆ. ಆದರೆ ಮನಸ್ಸಿನಿಂದ ಶ್ರೀಮಂತರಾಗುವವರು ಜನರು ವಿರಳ. ಅದೇ ರೀತಿ ನೈಜ ಶ್ರೀಮಂತಿಕೆ ಬರುವುದು ಮನೆಯಿಂದಲೇ, ಮನಸ್ಸಿನಿಂದ. ಈ ಮನಸ್ಸನ್ನು ಗೋಸುಂಬೆ, ಓತಿಕ್ಯಾತ, ಮರ್ಕಟಕ್ಕೆ ಹೋಲಿಸುವರು. ಏಕೆಂದರೆ ಮನಸ್ಸಿನ ಗುಣವೇ ಚಂಚಲವಾದದ್ದು. ಗೋಸುಂಬೆಯಂತೆ ಅದು ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣ ಬದಲಾಯಿಸುತ್ತಲೇ ಇರುವುದು. ಅದರಿಂದಾಗಿಯೇ ಮನುಷ್ಯ ದಿಕ್ಕು ತಪ್ಪುವುದು. ಅನುಭಾವಿಗಳು ಹೇಳುವಂತೆ ಮನುಷ್ಯನ ಉದ್ಧಾರ, ಅವನತಿ ಸಾಧ್ಯವಾಗುವುದು ನಮ್ಮ ಮನಸ್ಸಿನಿಂದಲೇ. ವ್ಯಕ್ತಿಯ ಮನಸ್ಸು ಹಿಡಿತದಲ್ಲಿದ್ದರೆ ಉದ್ಧಾರ, ಮನಸ್ಸಿನ ಹಿಡಿತದಲ್ಲಿ ಇದ್ದರೆ ಅವನತಿ. ಮನುಷ್ಯನು ಕಟ್ಟಿ ಹಾಕಲು ಸಜ್ಜನ ಸಹವಾಸ, ಸದ್ವಿಚಾರಗಳ ಚಿಂತನ, ಸತ್ಕಾರ್ಯಗಳು ಬೇಕು. ಮನಸ್ಸಿನ ನಿಯಂತ್ರಣ ಮಾಡಿದ ವ್ಯಕ್ತಿಯೇ ಮಹಾತ್ಮ.